ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಹೀರೆಕಾಯಿ ಸಾಂಬಾರು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು 15 ಜನ ಸಾಂಬಾರನ್ನು ತಿನ್ಬೋದು. ಇದು ಚಪಾತಿ, ಅನ್ನ ಮತ್ತು ಮುದ್ದೆ ಇಷ್ಟಕ್ಕೂ ತುಂಬ ಚೆನ್ನಾಗಿರುತ್ತೆ. ಪೂರಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರು ಮಾಡೋದನ್ನು ನಾವು ನೋಡೋಣ ಬನ್ನಿ. ನೋಡಿ, ಅರ್ಧ ಕೆಜಿನೇ ತೆಗೆದುಕೊಂಡಿರೋದು ಹೀರೆಕಾಯಿ, ಒಂದು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ನೋಡಿ, ಒಂದು 7 ಟೊಮೆಟೊನ ತೆಗೆದುಕೊಂಡಿದ್ದೀನಿ, ಒಂದು ಈರುಳ್ಳಿ ತೆಗೆದುಕೊಂಡಿದ್ದೀನಿ, ಒಂದು ಆಲೂಗಡ್ಡೆ, ಇಷ್ಟು ಕಾಯಿ, ಸ್ವಲ್ಪ ಕಳೆ ಬೀಜನ ನೆನೆಸಿಟ್ಟಿದ್ದೀನಿ, ಇಷ್ಟು ತೊಗರಿಬೇಳೆನ ತೊಳೆದಿಟ್ಟಿದ್ದೀನಿ. ಇಷ್ಟರಲ್ಲೇ ನಾವು ಸಾಂಬಾರನ್ನು ಮಾಡೋಣ ಬನ್ನಿ. ಈಗ ನಾವು ಕಟ್ ಮಾಡಿಕೊಂಡಂತಹ ಹೀರೆಕಾಯಿ ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಆಲೂಗಡ್ಡೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಮತ್ತು ಕಳೆ ಬೀಜ ಸ್ವಲ್ಪ ನೆನೆಸಿರೋದನ್ನು ಹಾಕ್ತಾಯಿದ್ದೀನಿ. ಮತ್ತು ತೊಗರಿಬೇಳೆ ತೊಳೆದಿಟ್ಟಿರೋದನ್ನು ಹಾಕ್ತಾಯಿದ್ದೀನಿ. ಮತ್ತು ಟೊಮೆಟೊ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ತಾಯಿದ್ದೀನಿ. ಈಗ ಅದಕ್ಕೆ ನೋಡಿ, ಈ ಚೆಂಬಲ್ಲಿ 2 ಚೆಂಬು ನೀರನ್ನು ಸೇರಿಸ್ತಾ ಇದ್ದೀನಿ. ಸಾಕು, 2 ಚೆಂಬು ನೀರಾದರೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಉಪ್ಪು ಹಾಕೋದು ಬೇಡ. ಈಗಲೇ ಸ್ಟವನ್ನು ಹಚ್ಚಿ ಒಂದು ವಿಜಲ್ಲು ಕೂಗಿಸ್ಕೊಂಬಿಡೋಣ. ಒಂದೇ ವಿಜಲ್ ಸಾಕು. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸುಲಿದಿಟ್ಕೊಂಡಂತಹ ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟು ಮತ್ತು ಕಾಯಿ ತುರಿನ ನೋಡಿ, ಕಾಯಿನ ಪೀಸ್ ಮಾಡಿಟ್ಕೊಂಡಿದ್ದನ್ನು ಸ್ವಲ್ಪ ನೀರು ಹಾಕಿ ನಾನು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋಣ. 1 ವಿಜಲ್ ಕೂಗಿಸ್ಕೊಂಡಿದ್ದೆ, ಅಂದರೆ ಒಂದೇ ವಿಜಲ್ ಕೂಗಿಸ್ಕೊಂಡಿದ್ದು. ನೋಡೋಣ. ನೋಡಿ, ಆ ರೀತಿ ಬೆಂದಿದೆ. ಒಂದೇ ವಿಜಲ್ಗೆ ಈ ರೀತಿ ಚೆನ್ನಾಗಿ ಬೆಂದೋಗುತ್ತೆ. ಈಗ ನಾವು ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಒಂದು 3 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಸಾಕು ಅಷ್ಟು ಆಯಿಲು. ಈಗ ಸ್ವಲ್ಪ ಸಾಸಿವೆ, ಜಾಸ್ತಿ ಬೇಡ ಸಾಸಿವೆ ಕೂಡ, ತುಂಬಾ ಹಾಕಿದರೆ ಅದು ಬೇರೆ ಟೇಸ್ಟ್ ಆಗಿಬಿಡುತ್ತೆ. ಈಗ ಈರುಳ್ಳಿ ನೋಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ನಾವು ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ನಾವು ಕುಕ್ಕರಲ್ಲಿರುವಂತಹ ಎಲ್ಲ ಬೇಯಿಸ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಪಾತ್ರೆಗೆ ಸೇರಿಸ್ಬಿಡೋಣ. ಈಗ ನೋಡಿ, ಪೇಸ್ಟ್ ಮಾಡಿಕೊಂಡಂತಹ ಬೆಳ್ಳುಳ್ಳಿ, ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಹಾಕಿದರೆ ಅಷ್ಟು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಬೇಕು. ನಾವು ರುಬ್ಬಿಟ್ಕೊಂಡಂತಹ ನೋಡಿ ಕಾಯಿ, ಹಸಿ ಕೊಬ್ಬರಿ, ಇದು ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಮತ್ತು ನೋಡಿ, ಒಂದು 4 ಸ್ಪೂನಷ್ಟು ರಸದ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ನಾನು ಮನೆಯಲ್ಲಿ ಮಾಡಿಟ್ಕೊಂಡಿರೋವಂಥದ್ದು. ಅರ್ಧ ಕೆಜಿ ಮಾಡಿಟ್ಕೊಂಡ್ರೆ ಸಾಕು, ನಮಗೆ ಒಂದು 6 ತಿಂಗಳಿಗಾದರೂ ಬರುತ್ತೆ. 4 ಸ್ಪೂನ್ ಆದರೆ ಸಾಕು. ಈಗ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ.
ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ, ನೋಡೋರೆಲ್ಲ ಒಂದು ಲೈಕನ್ನು ಕೊಡಿ, ತುಂಬಾ ಸಂತೋಷ ಆಗುತ್ತೆ ನಮಗೂ ಕೂಡ. ಈಗ 10 ನಿಮಿಷ ಬೇಯಿಸಿದರೆ ಸಾಂಬಾರು ರೆಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ರಸದ ಪುಡಿ ಮನೆಯಲ್ಲಿ ಮಾಡಲಿಲ್ಲ ಅಂತಂದರೆ ನೀವು ಅಂಗಡಿನಲ್ಲಿ ಸಿಗುತ್ತೆ ರಸದ ಪುಡಿ, ಅದು ಬೇಕಂತಂದರೂ ಕೂಡ ಒಂದು 4 ಸ್ಪೂನನ್ನು ಹಾಕ್ಕೋಬೋದು. ಅದು ಒಂದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ಆದರೆ ಮನೆಯಲ್ಲಿ ನಿಮಗೆ ಮೆಣಸಿನ ಪುಡಿ ಇದ್ದರೆ ಅದಕ್ಕೆ ಜೊತೆಗೆ ಜಾಸ್ತಿ ಬೇಡ ಖಾರ, ಒಂದು 1/4 ಸ್ಪೂನಷ್ಟು ಮಾತ್ರ ನೀವು ಸೇರಿಸಿ, ತುಂಬಾ ಟೇಸ್ಟಾಗಿರುತ್ತೆ. ರೆಡಿ ಆಯಿತು ಫ್ರೆಂಡ್ಸ್ ಸಾಂಬಾರು. ನೋಡಿ, ಈ ರೀತಿ ಕುದಿ ಬಂದಾದಮೇಲೆ ನೀವು ಸ್ಟವನ್ನು ಆಫ್ ಮಾಡಿಬಿಡಿ. 10 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಇಷ್ಟು ಈಸಿಯಾದಂತಹ ಸಾಂಬಾರು ಯಾವುದೂ ಇಲ್ಲ ಅನಿಸುತ್ತೆ, ಅಂದರೆ ಅಷ್ಟೇ ಟೇಸ್ಟಾಗಿರುತ್ತೆ. ನಿಮಗೆ ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ ಇಂಥ ಸಾಂಬಾರು, ಹೋಟೆಲಲ್ಲಿ ಸಿಗೋದಕ್ಕಿಂತ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು. ಇದು ನಾವು ಹಬ್ಬಗಳಲ್ಲಿ ಮಾಡ್ತೀವಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದಿಟ್ಕೊಂಡ್ಬಿಡೋಣ. ತುಂಬ ರುಚಿಯಾದಂತಹ ಹೀರೆಕಾಯಿ ಸಾಂಬಾರು ರೆಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾಂಬಾರು ಪೂರ್ತಿ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಯಾರಾದರೂ ನೆಂಟರಿಷ್ಟರಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ ತಿಂದು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಪೂರಿ ದೋಸೆಗೆ, ಪೂರಿಗೆ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.